ನಮ್ಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಈ ಒಂದು ಕಟ್ಟಡ ಕಾರ್ಮಿಕರಿಗೆ ಇವತ್ತು ಅನೇಕ ಯೋಜನೆಗಳನ್ನು ನಮ್ಮ ಭಾರತ ಸರ್ಕಾರ ನರೇಂದ್ರ ಮೋದಿಯವರು ಭಾಳಷ್ಟು ಕಾರ್ಯಕ್ರಮಗಳು ನಮ್ಗೆ ಗೊತ್ತಿಲ್ಲ. ನಾವು ಬರೀ ಇಲ್ಲಿ 2,000 ರೂಪಾಯಿ ಹೆಣ್ಮಕ್ಳು ಕೊಡ್ತೀವಿ ಅನ್ನೋದು ಬಿಟ್ಟರೆ ಮತ್ತೇನೂ ಗೊತ್ತಿಲ್ಲ ನಮ್ಮ ಕರ್ನಾಟಕದವ್ರಿಗೆ. ದುಡಿಯೋರಿಗೆ ಕೊಡುವಂಥ ಕಾರ್ಯಕ್ರಮ ಇವತ್ತು ನಾವು ಮಾಡಕತ್ತಿದ್ದು ನಮ್ಮ ಕಾರ್ಮಿಕರ ಒಂದು ರಕ್ಷಾ ಕವಚವಾಗಿ ಅವರಿಗೆ ಏನೇನು ಕೊಡ್ತೀವಿ ಮೇಡಮ್? ಈಗ ಅವ್ರಿಗೆ ಬೂಟು, ಜಾಕೆಟು, ಹೆಲ್ಮೆಟು, ಶೂಸ್, ಅದೇ ಇದನ್ನು ಎಲ್ಲ ಕಾರ್ಮಿಕರಿಗೆ ಕೊಡುವಂಥ ಕಾರ್ಯಕ್ರಮ ಒಂದು ಕಡೆ. ಇನ್ನೊಂದು ಇವತ್ತಿನಿಂದ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ PMSYM ಅಂದ್ರೆ ಇದು ಅಸಂಘಟಿತ ವಲಯದ ಕಾರ್ಮಿಕರಿಗೆ. ಅಂದ್ರೆ ಇದರೊಳಗೆ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಹಮಾಲಿಗಳು, ಗೃಹ ಆಧಾರಿತ ಕಾರ್ಮಿಕರು, ಅಂದ್ರೆ ಮನೆಯಾಗ ಏನು ನಮ್ಮ ಕಸ ಹುಡುಗೋರು, ಬಾಂಡೆ ತಿಕ್ಕೋರು ಅವರೆಲ್ಲ ಬರ್ತಾರೆ. ಅಲ್ಲಿಂದ ಬೀದಿ ಬದಿ ವ್ಯಾಪಾರಿಗಳು, ನಮ್ಮ ಫುಟ್ಪಾತ್ ಮ್ಯಾಗ ಏನು ವ್ಯಾಪಾರ ಮಾಡ್ತಾರೆ ಅವ್ರು ಬರ್ತಾರೆ. ಬಿಸಿ ಊಟ ಸಿದ್ಧಪಡಿಸೋರು ಏನು ಅಂಗನವಾಡಿ ಒಳಗೆ ಇರ್ತಾರೆ ಅವ್ರು ಬರ್ತಾರೆ. ಅಲ್ಲಿಂದ ಹಮಾಲರು ಬರ್ತಾರೆ, ಇಟ್ಟಿಗೆ ಬಟ್ಟಿ ಕಾರ್ಮಿಕರು ಬರ್ತಾರೆ, ಚಮ್ಮಾರು ಅವರು ಬರ್ತಾರೆ. ಅಂದರೆ ಚಿಂದಿ ಆಯೋರು ಏನು ನಮ್ಮ ಎಲ್ಲ ಕಡೆ ಚಿಂದಿ ಆಯ್ತಾರಲ್ಲ ಆ ಕಾರ್ಮಿಕರು ಇದರೊಳಗೆ ಬರ್ತಾರೆ. ಮತ್ತು ಮನೆ ಕೆಲಸದವ್ರು ಅಂದ್ರೆ ಅದೇ ಸೇಮ್ ನಮ್ಮ ಬಾಂಡಿ ತಿಕ್ಕೋರೆಲ್ಲ ಅಗಸರು, ನಮ್ಮ ಮಡಿವಾಳ ಸಮಾಜದವ್ರು ಏನು ಕಾಯಕ ಮಾಡ್ತಾರೆ ಅವರು, ರಿಕ್ಷಾ ಚಾಲಕರು, ಭೂರಹಿತ ಕಾರ್ಮಿಕರು, ಹೊಲಕ್ಕೆ ಕಸಕ್ಕೆ ಹೋಗೋರು ಏನದಾರಲ್ಲ ಆ ಒಂದು ಕಾರ್ಮಿಕರು, ಸ್ವಯಂ ಉದ್ಯೋಗ, ಸಣ್ಣದೊಂದು ಬಿಡಿ ಅಂಗಡಿ ಹಾಕ್ಕೊಂಡು ಚಾದ ಅಂಗಡಿ ಇಟ್ಕೊಂಡು ಸೈಕಲ್ ಶಾಪ್ ತೆಗೆದಂಥವ್ರು, ಕೃಷಿ ಕಾರ್ಮಿಕರು ಅಂದ್ರೆ ಅದೇ ಸೇಮ್. ಕಟ್ಟಡ ಕಾರ್ಮಿಕರು ಅಂದರೆ ಎಲ್ಲ ಕಟ್ಟಡ ಕಾರ್ಮಿಕರು ಬರ್ತಾರೆ. ಬಿಡಿ ಕಾರ್ಮಿಕರು, ಈಗಂತೂ ಬಿಡಿ ಯಾರು ಸೇರಿದಿಲ್ಲ ಕೊಡಲಿ, ಎಲ್ಲ ಸಿಗರೇಟ್ ಸೇರೋರಾಗಾರ. ಕೈಮಗ್ಗರ ನೇಕಾರ್ಸ ಕಾರ್ಮಿಕರು, ಚರ್ಮೋದ್ಯಮದಲ್ಲಿ ಕೆಲಸ ಮಾಡೋಂಥವ್ರು, ಈ ಚರ್ಮ ಹದ ಮಾಡೋದು ಅದ್ರ ಕೆಲಸ ಮಾಡುವಂಥ ಜನ, ಮತ್ತು ಧ್ವನಿ ಮತ್ತು ದೃಶ್ಯ ಕಾರ್ಮಿಕರು ಅಂದ್ರೆ ಏನು ಮಾಡಬೇಕು? ಇವರ ಇಲ್ಲದಲ್ಲ ಎಲ್ಲಿ ಅವರು ಫೋಟೋಗ್ರಾಫರ್ಸು ಮತ್ತು ನಮ್ಮೆಲ್ಲ ಮೈಕ್ ಸೌಂಡ್ ಕೊಡೋರು ಎಲ್ಲ ಇವಕ್ಕೆ ಎಲ್ಲ ಲೈಟಿಂಗ್ ಮಾಡೋರು ಎಲ್ಲರೂ ಬರ್ತಾರೆ. ಈ ರೀತಿ ಅಂದರೆ ಬಹುಶಃ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕಾಲದಲ್ಲಿ ಎಲ್ಲ ಕಾರ್ಮಿಕರಿಗೆ ಮೊದಲೇನಿತ್ತು, ಏನು ಕೇಳಿದ್ರು ಬರೀ ಕಟ್ಟಡ ಕಾರ್ಮಿಕರಿಗೆ ಅಷ್ಟೇ ಫೆಸಿಲಿಟಿ ಅದಾವ ಅಂತ ಕೇಳ್ತಿದ್ವಿ. ಇದು ಅದರಲ್ಲಿ ಸಾಕಷ್ಟು ಅದಾವ. ಕಟ್ಟಡ ಕಾರ್ಯಕ್ರಮದಲ್ಲಿ ಏಟದವ್ರಿ? ಅಂದ್ರೆ ಎಲ್ಲರೂ ಬರ್ತಾರೆ, ಯಾರೂ ಉಳಿದಿಲ್ಲ. ಅಂದ್ರೆ ಈ ಸ್ಕೀಮು ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಕಾರ್ಮಿಕರು ಇಲ್ಲಿ ಅನೇಕ ಕಾರ್ಮಿಕ ಲೀಡರ್ಗಳು ಬಂದಿರಿ ಮತ್ತು ನೇರವಾಗಿ ಕಾರ್ಮಿಕರು ಬಂದಿರಿ. 18 ವರ್ಷ ನಾವು ಇದ್ದಂದ್ರೆ ಒಬ್ಬ ಕಾರ್ಮಿಕ ಅವನಿಗೆ 60ನೇ ವರ್ಷ ರಿಟೈರ್ಮೆಂಟ್, ಹೆಂಗೆ ಸರ್ಕಾರಿ ನೌಕರದಾರದು ಐತಿ ಹಂಗೆ 60 ವರ್ಷ. ಪ್ರತಿ ಮಾಸಿಕ ಒಂತಿಗೆ 55 ರೂಪಾಯಿ, ತಿಂಗಳ 55 ರೂಪಾಯಿ ತುಂಬ್ಕೋತ ಹೋಗುತ್ತೆ. 19 ವರ್ಷದ 58, 40 ವರ್ಷ ಕಡಿದು 40 ವರ್ಷದವ ಇವತ್ತೇನು ಎನ್ರೋಲ್ ಮಾಡ್ತಾರೆ ಇವರು, ಅವರು 60ನೇ ವರ್ಷದ ತನಕ 200 ರೂಪಾಯಿ ತುಂಬುತ್ತೆ ತಿಂಗಳ. ನೀವು ಜೀವನ ಇರುವವರೆಗೆ 3,000 ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ. 40 ವರ್ಷ ನಂತರ 41 ಇತ್ತಂದ್ರೆ ಬರೋದಿಲ್ಲ. 40 ಏನು 18 ಚಾಲುವಾಗಿ 40 ತುಂಬಿದ್ರೆ ತಿಂಗಳ 3,000 ರೂಪಾಯಿ ಅವರು ಜೀವಂತ ಇವ್ರಿಗೆ ಕೊಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ. ಏನು ಭಾಳ ಅಲ್ಲ, ಒಂದು 4 ಸಲ ಚಹಾ ಕುಡಿದ್ರೇ ನೀವು ಒಂದು ಗುಡ್ಗ ತಿಂದ್ರೆ ಒಂದು ದಿನ ಒಂದು 100-150 ರೂಪಾಯಿ ಗುಡ್ಗ ತಿಂತಾರೆ. ಯಾಕಂದ್ರೆ ರಾತ್ರಿ ಔಷಧ ಹೊಡಿತಾರೆ, ಅವೆಲ್ಲ ಲೆಕ್ಕ ಹಾಕಿದ್ರೆ ನೀವು 55 ರೂಪಾಯಿ ತುಂಬಿದ್ರೆ ಮುಂದೆ ನಿಮ್ಗೆ ಖಾಯಂ ಒಂದು 3,000 ರೂಪಾಯಿ. ಭಾಳ ಇದು ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವ್ರ ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮ ಬಡವರಿಗೆ. ಅವರು ಹಾಕ್ತಾರೆ, ಅದೇ ನಿಮ್ದಟ್ಟದ ಕೇಂದ್ರ ಸರ್ಕಾರ ಹಾಕ್ತದೆ. ಹಾಕಿ ನಿಮ್ಗೆ ತಿಂಗಳ ಒಂದು 3,000 ಕೊಡುವಂಥ 60 ವರ್ಷ ಆದ ಕೂಡಲೇ ನಿಮ್ಗೆ 61ನೇ ವರ್ಷಕ್ಕೆ
3,000 ಸ್ಕೀಮ್ ಚಾಲು ಆಗ್ತದೆ. ಈ ರೀತಿ ಭಾಳ ಒಳ್ಳೆಯ ಸ್ಕೀಮ್ ಐತಿ. ಎಲ್ಲರೂ ಏನು ಮಾಡ್ತೀರಿ, ಸರಿಯಾಗಿ ತುಂಬುವುದಿಲ್ಲ, ಅದೇ ಸಮಸ್ಯೆ. ನಿಮ್ಮ ಖಾತೆ ಎಲ್ಲಾದರೂ ಬ್ಯಾಂಕ್ನಾಗ ಇತ್ತಂದ್ರೆ ಅದ್ರ ನೀವು ನಂಬರ್ ಕೊಟ್ಬಿಟ್ರಂದ್ರೆ ಅದರ ಕನಿಷ್ಠ ಒಂದು 200 ರೂಪಾಯಿ ನೀವು ಮಿನಿಮಮ್ ಬ್ಯಾಲೆನ್ಸ್ ಇಡಂಗೆ ಮಾಡಿ ಇಟ್ರೆ ಅಂದ್ರೆ ತಿಂಗಳದು ತಾನೇ ಆಟೋಮೆಟಿಕ್ ಆಗಿ ಈ ಖಾತೆಗೆ ಹೋಗ್ಬಿಡ್ತಾರೆ. ಆದರೆ ನೀವು ಡೆಫಾಲ್ಟರ್ ಆಗೋದಿಲ್ಲ. ಅದಕ್ಕೆ ಈ ಯೋಜನೆ ಇವತ್ತು ನಮ್ಮ ಸರ್ಕಾರ ವತಿಯಿಂದ ಇವತ್ತು ಮಾಡ್ತಾ ಇದ್ದಾರೆ. ಏನಾಗಿ ನಾವು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ನಮ್ಮಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮನೆ ಆಗ್ಯಾವ. ಇನ್ನು ಸುಮಾರು 1,500 ಮನೆಗಳು, ಸುಮಾರು 3,750 ಮನೆಗಳು ಬಂದಾವು. ಅದರಾಗ ನಾವು ಎಷ್ಟು ಕಟ್ಟಿ ಉಪಯೋಗ 1,493 ಮನೆ ಕಟ್ಟಿವಿ. ಅಲ್ಲಿ ನಮೋನಗರ ಅಂತೇಳಿ. ಇನ್ನೂ ಅದ್ರಾಗ ಎಷ್ಟು ಉಳ್ದಾವ ಮನೆ? ಇನ್ನು 480 ಮನೆ ಉಳ್ದಾವ. ಯಾರ್ಯಾರು ಅದಕ್ಕೂ ನಾವು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ನಾವು ಮಂತ್ರಿಗಳೊಳಗೆ ಮಾತಾಡ್ತೀನಿ ಅಂತ ಹೇಳಿದ್ದೀನಿ. ಕಾರ್ಮಿಕ ಇಲಾಖೆಯಿಂದ 1 ಲಕ್ಷ ರೂಪಾಯಿ ಕೊಡಕ್ಕೆ ಬರ್ತದೆ. ಒಟ್ಟು ಜನರಲ್ ಈ SC ST ಕ್ಯಾಟಗರೀಸ್ ನಮ್ಮಲ್ಲಿ ಎಲ್ಲ ಮನೆ ಎಲ್ಲ ತುಂಬಿಟ್ಟಾರ. ತುಂಬೋದ್ರಿಂದ ನಾವು ಕಾರ್ಪೊರೇಷನ್ನಿಂದ ರೊಕ್ಕ ತುಂಬಿ ಸುಮಾರು 9 ಕೋಟಿ ರೂಪಾಯಿನ ನಾವು ರೊಕ್ಕ ತುಂಬಿ ಅದು ಫ್ರೀಯಾಗಿ ಮಾಡಿಕೊಟ್ಟಿವಿ. ಈ ಜನರಲ್ ಕ್ಯಾಟಗರಿ ಮಂದಿ ಏನಾದಾರಲ್ಲ ಅವರಿಗೆ 3,17,000 ರೂಪಾಯಿ ತುಂಬಬೇಕಾಗ್ತದೆ ಒಂದು ಮನೆಗೆ. ಅದಕ್ಕೆ ನಾವು ಮೇಡಮ್ ಅವ್ರಿಗೆ ಕೇಳಿದೆ, ಇಲ್ಲ ಕಾರ್ಮಿಕ ಕಟ್ಟಡ ಕಾರ್ಮಿಕರಿಗೆ ಮಾತ್ರ ನಾವು 1 ಲಕ್ಷ ರೂಪಾಯಿ ಅವ್ರಿಗೆ ರಾಜ್ಯ ಸರ್ಕಾರ ಅದಕ್ಕೆ ಅಪ್ರೂವಲ್ ಕೊಟ್ಟರೆ ನಾವು ಕೊಡಕ್ಕೆ ಸಾಧ್ಯ ಐತೆ ಅಂತ ಹೇಳ್ಯಾರ. ನಾನು ಹೇಳಿದ್ದೀನಿ ನಮ್ಮ ಇವ್ರಿಗೆ, ನಮ್ಮ ಕಚೇರಿಯವ್ರಿಗೆ ಮತ್ತು ಮೇಡಮ್ ಅವ್ರಿಗೆ ಹೇಳಿದ್ದೀನಿ, ಯಾರ್ಯಾರು ಕಟ್ಟಡ ಕಾರ್ಮಿಕರ ಕಾರ್ಡ್ ಇದೆ, ಜಾಬ್ ಕಾರ್ಡ್, ಆ ಜಾಬ್ ಕಾರ್ಡ್ನವರು ಅಲ್ಲಿ ಮನೆ ಎಲ್ಲಿ ನಮೋನಗರದಲ್ಲಿ ಈಗ ಏನು ಉಳಿದವಲ್ಲ ಅಷ್ಟು ಮನೆ ಮತ್ತು ಇನ್ನೂ 1,000 ಎಷ್ಟಪ್ಪ 1,500 ಮನೆ ಬರ್ತಾವೆ. ಅದನ್ನ ನಾವು ಅಲ್ಲಿ ಗುತ್ತಾಳ ಬಳಿ ಒಂದು ಜಾಗ ಐತಿ ನಮ್ಮದು ಕಾರ್ಪೊರೇಷನ್, ಸುಮಾರು 20 ಎಕರೆನೂ ಜಾಗ ಐತಿ. 31 ಎಕರೆ ಅದನ್ನು ಹೊಡಿಬೇಕಂತೇಳಿ ಬಿಜಾಪುರ ಭಾಳ ದೊಡ್ಡ ಪುಡಾರಿಗಳು ಬರ್ತಾವೆ ಮಂದಿ. ಅಗದಿ ಅವ್ರೇನು ಅವರೇ BJP ಕಟ್ಟದಂಗೆ ಮಾಡಿ ನಿನ್ನೆ ನೋಡಿ ಒಂದು ಗಾರ್ಡನ್ ಜಾಗ ಹೊಡೆದನಪ್ಪ ಸಬ್ ರಿಜಿಸ್ಟರ್ ಆಫೀಸ್ನಾಗ. ಹೆಂಗೆ ನೋವು ಮಾಡಿದ್ರು ಇದು ಹೆಂಗಾಯ್ತು, ಅದಕ್ಕೆ ಅಲ್ಲಿನೂ ಸ್ವಲ್ಪ ಮಾಡ್ಯಾರ. ಈಗ 31 ಎಕರೆದಾಗ ಈ 1,500 ಮನೆ ಕಟ್ಬೇಕಂತ ಮಾಡೀವಿ. ಇಲ್ಲೇನು ಉಳಿದವ್ರ ಮನೆ ನಮ್ಮನಗರ ನೀವು ಅಪ್ಲೈ ಮಾಡಿರಿ. ಯಾರ್ಯಾರಿಗೆ ಇಲ್ಲಿ 1 ಲಕ್ಷ ರೂಪಾಯಿದು ನಿಮಗೆ ಸ್ಯಾಂಕ್ಷನ್ ಆಗ್ತದೆ. ಅದನ್ನು ಬಿಟ್ಟು 2,17,000 ರೂಪಾಯಿ, ಅದು 50,000 25,000 ನಿಮ್ಗೆ ರೆಕೆಟ್ ಆಗ್ತದೆ ಅಂತ ನನಗೆ ಕೊಟ್ಟರೆ ಒಂದು ಒಳ್ಳೆಯ ಮನೆ. ನಮ್ಮ ಇವತ್ತು ನೋಡಿ ಎಷ್ಟೋ ಮಂದಿ ನಾವು ಮೊನ್ನೆ ಸುಮಾರು ಎಷ್ಟು ಮನೆ ಕೊಟ್ಟಿವಿ, 300 ಮನೆ ಇಲ್ಲ 300 ಮನೆ 300 ಬಡವರಿಗೆ ಕೊಟ್ಟಿವಿ. ಒಂದು ಹೆಣ್ಮಗಳು ಪಾಪ, ನಾನು MB ಪಾಟೀಲ್ರು ಎಲ್ಲ ಹೋಗಿದ್ದೀವಿ. ಆಕೆ ಮನೆಯೇ ನಾವು ಪೂಜೆ ಮಾಡಿ ಆ ಒಂದು ಹಕ್ಕುಪತ್ರ ಕೊಡೋ ಟೈಮ್ನಾಗ ಆ ಪಾಪ ಕಣ್ಣಾಗ ನೀರು ತರು. ನನ್ನ ಜೀವನದಾಗ ಇಂಥ ಮನೆಯೊಳಗೆ ಇರ್ತೀನಿ ಅಂತ ನನಗೆ ಅನಿಸಿದ್ದಿಲ್ಲ. ಇವೆಲ್ಲ ಕೂಡಿ ನಾನು ಇಂಥ ಒಂದು ಒಳ್ಳೆಯ ಪಾಪ ಒಳ್ಳೆಯದು ಕೆಲಸ ಮಾಡಿ ದುಡಿದು ತಿನ್ನೋಕ್ಕೆ ಹೆಣ್ಮಗಳು 2 ಮಕ್ಕಳು ಕಟ್ಕೊಂಡು ಇವತ್ತು ಮುಸುರಿ ತಿಕ್ಕಿಯಲ್ಲಿ ಬಾಳೆ ಮಾಡಿ ರೊಕ್ಕ ತುಂಬಿತ್ತು. ಆಕೆ ಎಷ್ಟು ಖುಷಿಯಾಗಿದ್ದಾಳೆ ಅಂದರೆ ಏನೋ ಒಂದು ದೊಡ್ಡ ಆಸ್ತಿ ನಾವು ತೊಗೊಂಡೆ ಅನ್ನೋಷ್ಟು ಖುಷಿಯಾದಂಥ ಕೆಲಸ ಇವತ್ತಾಗಿದೆ. ಅದಕ್ಕೆ ನಮ್ಮ ಕಾರ್ಮಿಕರೆಲ್ಲ ನೀವು ಅದಕ್ಕೆ ಇದಕ್ಕೆ ದುಶ್ಚಟಕ್ಕೆ ಬಲಿಯಾಗದೆ. ಅಲ್ಲಿಂದ ಅವು ಇವು ಬೋಗಸ್ ಸ್ಕೀಮ್ಗಳು ಬರ್ತಾವೆ. 3 ತಿಂಗಳ ಡಬಲ್ ಮಾಡ್ತೀವಿ, 6 ತಿಂಗಳ, ಅವೆಲ್ಲ ನಾಲ್ಕರು 3 ತಿಂಗಳ ಡಬಲ್ ಆಗ್ತಿತ್ತಂದ್ರೆ ಅದೇನು ಡಬಲ್ 3 ತಿಂಗಳಿಗೆ 10,000 20,000 ಆಗ್ತಿತ್ತಂದ್ರೆ ಇಲ್ಲಿ ಒಬ್ಬ ಮಾಡಿ ಹೋದಲ್ಲ ಸಾಮಶಂಕರ್ ಬಿಜಾತ್ರ ಗುರ್ತತೆ ನಾನು ಬರ್ತೇನೆ ಯಾರಿಗಾರ ಬಂಜೋಗ ತಿಂದ್ಕೊಂಡಾಗಿತ್ತು. ಇನ್ನೊಂದು ಯಾವುದು ಗೋಲ್ಡನ್ ಟ್ರೀ ಏನದು ಯಾವಪ್ಪ ಅಗ್ರಿಗೋಲ್ಡ್. ನೀವು ಬಡವ್ರು ಏನು ಮಾಡ್ತೀರಿ ಇಂಥಲ್ಲಿ ಒಯ್ದು ಹಾಕ್ತೀರಿ. ಇವೆಲ್ಲ ಮೋಸ ಮಾಡೋದು ದಂಡ ಇರ್ತಾವೆ. ಇನ್ನೊಂದು ದುರ್ಗಾನಿ ಇಡ್ಸೋದು ಬಂದಿತ್ತು, ಮೋಟರ್ ಸೈಕಲ್ ಕೊಡ್ತೀನಿ, ಕಾರ್ ಕೊಡ್ತೀನಿ, ಏನೇನೋ ನಾವು ನೀವು ಅಲ್ಲಿ ಹಾಳಾಗ್ತೀರಿ. ಯಾವಾಗ ಅಂಥ ಯೋಜನೆಗಳನ್ನ ನಂಬಾರ್ದು ನೋಡಿ. ಬರೀ ಒಂದು 50 ರೂಪಾಯಿ 60 ರೂಪಾಯಿ ಎಷ್ಟೇ ತಿಳ್ಕೊರಿ, ಇದು ತುಂಬಿದ್ರೆ ಸಾಯಿತನ 3,000 ರೂಪಾಯಿ ಬರ್ತದೆ. 3,000 ರೂಪಾಯಿ ಒಂದು ಮನುಷ್ಯ ಒಂದು ಬಡ ಕುಟುಂಬ ನಡಿಲಕ್ಕ ಅನ್ನ ಬಟ್ಟಿಗೆರೆ ಆಗ್ತದೆ 3,000 ರೂಪಾಯಿ. ಅದಕ್ಕೆ ಈ ಖಾಸಗಿ ಏನು ಲಫಂಗರು ಬರ್ತಾರಲ್ಲ, ಆ ಸ್ಕೀಮ್ ಮಾಡೀವಿ, ಡಬಲ್ ಮಾಡ್ತೀವಿ,
ಅಲ್ಲಿಂದ ಬಿಸಿ ಎಷ್ಟು ಮಾಡ್ತಾರೆ, ಆ ಬಿಸಿ ಮಾಡೋರ ಸಹಿತ ಎಷ್ಟು ಚಲೋ ಅದಾರ, ಎಷ್ಟು ವಿಶ್ವಾಸಿಕರು ಅದಾರ ಅದನ್ನೂ ನೀವು ನೋಡ್ಬೇಕು. ಹಿಂಗೆ ಮಾಡಿ ರೊಕ್ಕ ಕಳ್ಕೊತೀವಿ ನಾವು. ಕಳ್ಕೊಂಡು ಎಲ್ಲ ಹಾಳಾದ್ಮೇಲೆ ನಮ್ಮ ಬಳಿ ಬರ್ತೀರಿ. ನಾವು ಹೇಳತ್ತಲ್ಲ, ನೀವು ಗಪ್ಚುಪ್ ತುಡುಗಲೇ ಮಾಡ್ತೀರಿ. ಯಾವಾಗ ತುಂಬಿದೆವು ಯಾರು ಹೇಳಿದ್ರೆ ಕೇಳೋದಿಲ್ಲ. ಎಲ್ರಿ ಕೊಡ್ರ ಭಾಳ ಚಲೋ ಐತ್ರಿ, ಮರ್ಸಿಡೀಸ್ ಕಾರ್ನಾಗ ಬಂದಿದ್ದ, ಮರ್ಸಿಡೀಸ್ ಕಾರ್ನಾಗ ಬಂದಿದ್ದ, ನೀನು ಸೈಕಲ್ ಮ್ಯಾಗ ಹೇಳಕತ್ತಿ. ಅದೆಲ್ಲ ಮುಗಿದ ಮ್ಯಾಗ ನಮಗೆ ಬಂದು ಹೇಳ್ತಾರೆ. ಹಂಗೆ ಯಾರೂ ಮಾಡಕ್ಕೆ ಹೋಗ್ಬೇಡ್ರಿ. ಕಾರ್ಮಿಕ ಇಲಾಖೆ ನಮ್ಮ ಮೇಡಮ್ ಅವರು ಆ್ಯಕ್ಟಿವ್ ಅದಾರ. ಇವತ್ತೇನೋ 2 ಲಕ್ಷ ಕಾರ್ಮಿಕರು ನೋಂದು ಮಾಡಿಸಿರಲ್ರಿ, 2 ಲಕ್ಷ ಹಾಂ, ನೀವು ಎಲ್ಲರೂ ಕಾರ್ಮಿಕ ಇಲಾಖೆಗೆ ಎಲ್ಲರೂ ಸದಸ್ಯರಾಗು. ಎಲ್ಲರೂ ನೀವು ಎಲ್ಲ ಈಗ ಆನ್ಲೈನ್ ಐತಿ, ಮೊದಲಿನಂಗೆ ಏನು ತೊಂದರೆ ಇಲ್ಲ. ಸದಸ್ಯ ಆದ್ರೆ ಬೆನಿಫಿಟ್ ಸಿಗ್ತಾವೆ. ಇವತ್ತು ಕಟ್ಟಡ ಕಾರ್ಮಿಕರು ನೋಡ್ರಿ, ಸರ್ಕಾರ 3 ಸಾವಿರ 5 ಸಾವಿರ ಲಗ್ನ ಮಾಡ್ಲಕ್ಕ ಸತ್ರ 1.5 ಲಕ್ಷ. ಇದು ಮಣ್ಕರ್ಜಿಗೆ 5 ಸಾವಿರ ಅಲ್ರಿ, 2 ಸೇರಿ 1.5 ಲಕ್ಷ. 4 ಸಾವಿರ ಮಣ್ಕರ್ಚ 1,40,000 ರೂಪಾಯಿ ನಿಮ್ಗೆ ಸಹಾಯಧನ ಬರ್ತದೆ. ಅಲ್ಲಿಂದ ಮದುವೆ ಮಾಡ್ಕೊಳಕ್ಕೆ ಎಷ್ಟು ಕೊಡ್ತಾರೆ, 60,000 ರೂಪಾಯಿ ಕೊಡ್ತಾರೆ. ಸಾಲಿ ಕಲಿಸ್ತೀರಪ್ಪ, MBBS ಕಲಿಸ್ತೀನಿ, ನಿಮ್ಮ ಮಗ ಡಿಪ್ಲೊಮಾ ಕಲಿಸ, ಅದಕ್ಕೂ ಸ್ಕಾಲರ್ಶಿಪ್ ಕೊಡ್ತಾರೆ. ಆಕ್ಸಿಡೆಂಟ್ ಆದ್ರೆ ಡೆತ್ ಆದ್ರೆ 5 ಲಕ್ಷ, ಕೈಕಾಲು ಮುರಿದ್ರೆ 2 ಲಕ್ಷ. ನೋಡ್ರಿ ಎಷ್ಟು ಸ್ಕೀಮ್ ಅದ ಅಂದ್ರೆ, ಒಬ್ಬ ಬಡ ಕಾರ್ಮಿಕನ ಇಡೀ ಜೀವನವನ್ನು ಸುರಕ್ಷೆ ಮಾಡುವಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮ, ರಾಜ್ಯ ಸರ್ಕಾರ ಎರಡೂ ಜಂಟಿ. ಇವತ್ತು ಕೇಂದ್ರ ಮೊದಲ ಇವರೇನು ಗದ್ದ ಮಾಡಿದ್ರು, ನಮ್ಮ ರಾಜ್ಯದ ಮೋದಿ ಫೋಟೋ ಹಾಕ್ಲಾಗ ಕಂಬಿ ಹಾಕೊಂಡು ಕೂತಿದ್ರು. ಇಂದಿರಾ ಗಾಂಧಿ ವಿಧಾನಸಭಾದಾಗ ಜಾರ್ಸಣ್ಣನೇ ಮೋದಿಯವ್ರ ಫೋಟೋ ಕೊಡೋರು. ಮೋದಿ ಇಲ್ಲಿದ್ರ ಫೋಟೋ ಹಾಕೋರೆ ಬೇರೆ, ಅದಕ್ಕೆ ಹಿಂಗೂ ಗದ್ದಾಗ್ತಾವೆ. ಅದಕ್ಕೆ ಈ ಒಂದು ಕಾರ್ಮಿಕ ಇಲಾಖೆದು ಏನು ಯೋಜನೆ ಅದಲ್ಲ, ನೀವು ಯಾಕೆ ನೀವು ಒಬ್ಬರು ಬಡವರು ಇದ್ದೀರಿ, ನೀವೊಬ್ಬ ಕಟ್ಟಡ ಕಾರ್ಮಿಕರಿದ್ರೆ ತಿಳ್ಕೊಳ್ಳಿ. ನೀವೊಬ್ಬರು ಮನೆಯಾಗ ಹೆಣ್ಮಕ್ಳು ಮುಸ್ರಿ ತಿಕ್ಕೋರು, ಬಾಂಡೆ ತಿಕ್ಕೋರು, ಅಡುಗೆ ಒಳಗೆ ಮಾಡುವಂಥ ಹೆಣ್ಮಗಳದ ನೀವು ಮಾಡ್ಕೋಬೇಕು. ನಿಮ್ಮ ಜೋಡಾರ ಹೆಣ್ಮಗಳು ಮಾಡಬೇಕು. ನೀವೇ ಟಾರ್ಗೆಟ್ ಮಾಡ್ಬೇಕು. ನಾನು 5 ಹೆಣ್ಮಕ್ಳಿಗೆ ನಾನು ಸಹಾಯ ಮಾಡ್ತೀನಪ್ಪ, ನಾನು 5 ಮಂದಿ ಕಟ್ಟಡ ಕಾರ್ಮಿಕರಿಗೆ ಸಹಾಯ ಮಾಡ್ತೀನಿ. ಅದಕ್ಕೀಗೆಲ್ಲ ಆನ್ಲೈನ್ ಐತಿ, ಏನೂ ಇಲ್ಲ. ಅವ್ರು ಬಂದು ನಿಮ್ದೆಲ್ಲ ಕರೆಕ್ಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅನ್ನೋದು ಬರ್ದಾರ. ಆ ಡಾಕ್ಯುಮೆಂಟ್ಸಿಗೆ ಏನೇನು ಬೇಕು ಅನ್ನೋದು ಎಲ್ಲನೂ ಹೇಳ್ತಾರೆ. ಕರೆಕ್ಟ್ ನೀವು ತೊಗೊಂಡು ಬಂದು ಇದ್ರ ಲಾಭ ತೊಗೊಂಡ್ರೆ ತಿಳ್ಕೊರಿ, ನಿಮ್ಮ ಜೀವನದಾಗ ತೊಂದರೆ ಬರೋದಿಲ್ಲ. ಇನ್ಶೂರೆನ್ಸ್ ನಾಳೆ ಆಪ್ರೇಷನ್ ಬಂದ್ರೂ ಅದಕ್ಕೂ ಆಪ್ರೇಷನ್ ಐತಿ, ಎಲ್ಲ ವ್ಯವಸ್ಥೆ ಐತಿ. ಕಟ್ಟಡ ಕಾರ್ಮಿಕರದಂತರೂ ನಾವು ಹೋದ ಸಲ ನಾವು ಭಾಳ ಮಾಡಿಸಿದ್ವಿ. ಕಟ್ಟಡ ಕಾರ್ಮಿಕರು ಕಿಟ್ಟು ಎಷ್ಟು ಕೊಟ್ಟು, ಕಿಟ್ ಅಂದ್ರೆ ಹೈಯೆಸ್ಟ್ ಕಿಟ್ ಕೊಟ್ಟು ನಮ್ಮ ಕರೋನಾದ ಬಿಜಾಪುರ ಸಿಟಿ ಒಳಗೆ ಕಿಟ್ ಅಂದ್ರು ಗೋಡಾನ್ಗಟ್ಟೆ ತುಂಬಿದ್ರು. ನಮ್ಮ ಕಾರ್ಮಿಕ ನಮ್ಮ ಹಿಂದಿನ ಮಂತ್ರಿಗಳು ನಾವು ಫೋನ್ ಮಾಡಿ ಇಷ್ಟು ಕಿಟ್ ಕಳಿಸೀನಿ, ಏನ ಬೇಕಾದ್ರೆ ಹೇಳ್ಬೇಕು. ಅದಕ್ಕೆ ಎಲ್ಲ ಕಾರ್ಮಿಕ ಇಲಾಖೆ ಜೊತೆಗೆ ಕಾರ್ಮಿಕರು ಸಂಪರ್ಕನಾಗಿರ್ಬೇಕು. ಹೊಸ ಯೋಜನೆಗಳು ಬರ್ತಾವೆ, ಅದರ ಲಾಭ ತಗೊಂಡು ನಿಮ್ಮ ಕುಟುಂಬ ನೀವು ಒಂದು ಒಳ್ಳೆ ಮನೆ ಆಗ್ತದೆ. ನಿಮಗೆ ಎಲ್ಲ ಲಗ್ನ ಮಾಡೋಕ್ಕೂ ರೊಕ್ಕ ಸಿಗ್ತದೆ. ಇದು ಇಂಥ ಎಲ್ಲಿ ಅದಾವೆ ಯೋಜನೆಗಳು, ಇಷ್ಟಿದ್ರು ನಮ್ಗೆ ಗೊತ್ತಿಲ್ಲ. ನಮ್ಮ ಬರೆಯೋದೇ 10 ಕಿಲೋ ಹೇಳ್ತಾರೆ, 2,000 ರೂಪಾಯಿ ಹೇಳ್ತಾರೆ. ಇವೆಲ್ಲ ಯಾರು ಹೇಳ್ತಾರನ್ರಿ? ಈ ದುಡಿಯೋಂಥವ್ರಿಗೆ ಐತದು. ಮನ್ಯಾಗ ಕೂತು ಮಕ್ಕಳು ಕೂಡ ತಿನ್ನೋರಿಗೆ ಏನು ಕೊಟ್ಟರು ಅದೇನು ಏನಾದರೂ ಸಾಲುದಿಲ್ಲ. ಅದು ಯಾರು ದುಡ್ತಿರ್ತಾರಲ್ಲ, ದುಡಿಯೋ ವರ್ಗಕ್ಕೆ ಒಳ್ಳೆ ಕೆಲಸ ಇವತ್ತು ನಮ್ಮ ಕಾರ್ಮಿಕ ಇಲಾಖೆ ಮಾಡಕತ್ತಾರೆ. ಅದನ್ನೆಲ್ಲ ನೀವು ಸದುಪಯೋಗ ತೊಗೊಂಡು ಎಲ್ಲ ಸುರಕ್ಷಿತ ಆಗಿರಬೇಕು ಅಂತೇಳಿ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.